ನಮಸ್ಕಾರ ರೈತ ಮಿತ್ರರೇ, ಇವತ್ತಿನ ವೀಡಿಯೋದಲ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ನ ಪರಿಚಯ ಮಾಡಲಿಕ್ಕೆ ಈ ವಿಡಿಯೋ ಅನ್ನೋದು ಮಾಡ್ತಾ ಇದ್ದೀವಿ. ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ಅಂತ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ವಿ.ಕೆ ಚಾಂಪಿಯನ್ ಎಂಬ ಪ್ರಾಡಕ್ಟ್ ಒಂದು ಕಳಿಸಿದ್ದಾರೆ. ವಿ.ಕೆ ಪ್ಯಾಕ್ವೆಲ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯವರು ಒಂದು ಪ್ರಾಡಕ್ಟ್ ಅನ್ನೋದು ರಿವ್ಯೂಗಾಗಿ ಕಳಿಸಿದ್ದಾರೆ. ಸೊ ಪ್ರಾಡಕ್ಟ್ ಬಂದ್ಬಿಟ್ಟು ಈ ರೀತಿ ಇದೆ. ಇದು ಅಮೆಝಾನಿಂದ ಬುಕ್ ಮಾಡಿ ಕಳಿಸಿದ್ದಾರೆ. ಸೊ ಎಲ್ಲೋ ಕಲರಲ್ಲಿ ಪ್ಯಾಕ್ ಮಾಡಿ ಈ ರೀತಿ ಪ್ಯಾಕ್ ಅನ್ನೋದು ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ನೋಡೋಣ, ಇದನ್ನು ಅನ್ಬಾಕ್ಸಿಂಗ್ ಮಾಡಿ ಯಾವೆಲ್ಲ ಒಳ್ಳೆ ಫೀಚರ್ಸ್ ಈ ಪ್ರಾಡಕ್ಟಿಂದ ಇದೆ ಅಂದ್ಬಿಟ್ಟು, ರೈತರಿಗೆ ಯಾವ ಥರ ಯೂಸ್ ಆಗುತ್ತೆ ಈ ಪ್ರಾಡಕ್ಟ್ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ಇರುತ್ತೆ. ಬನ್ನಿ ನೋಡೋಣ. ಸೊ ಇದು ಪ್ರಾಡಕ್ಟ್ ಅನ್ನೋದು ಬಂದಿದೆ ಅನ್ಬಾಕ್ಸಿಂಗಾಗಿ. ಸೊ ನೋಡ್ಬೋದು, ಪ್ಯಾಕ್ ಅನ್ನೋದು ಈ ರೀತಿ ಯೆಲ್ಲೋ ಕಲರಲ್ಲಿ ಇದೆ. ತುಂಬ ರೌಂಡಾಗಿ ತುಂಬ ಚೆನ್ನಾಗಿ ಪ್ಯಾಕ್ ಅನ್ನೋದು ಮಾಡಿದ್ದಾರೆ. ಸೊ ಮೊದಲನೇದಾಗಿ ಈ ಬಿಲ್ ಅನ್ನೋದು ಬಿಚ್ಚಿಬಿಟ್ಟು ನಾನು ನಿಮಗೆ ವಿಡಿಯೋ ಅನ್ನೋದು ಕಂಪ್ಲೀಟಾಗಿ ತೋರಿಸ್ತೀನಿ ಯಾವ ರೀತಿ ಪ್ರಾಡಕ್ಟ್ ಇದೆ ಅಂದ್ಬಿಟ್ಟು. ಸೊ ಬಿಲ್ ಅನ್ನೋದು ಕೇರ್ಫುಲ್ಲಾಗಿ ತೆಗೀರಿ. ಇದು ಟೇಪಾಗಿ ಕಾಣಿಸಿರ್ತಾರೆ. ಸೊ ಈ ಬಿಲ್ ಒಳಗಡೆ ನಮ್ಮ ಡೀಟೇಲ್ಸ್ ಇರ್ತವೆ. ಸೊ ಇದು ಅಮೆಝಾನ್ ಕಡೆಯಿಂದ ಬಂದಿರೋದ್ರಿಂದ ಬಿಲ್ ಅನ್ನೋದು ಮೇಲೆ ಪೇಸ್ಟ್ ಆಗಿದೆ. ಸೊ ಈ ಬಿಲ್ನ ಸೈಡ್ಗೆ ಇಟ್ಬಿಟ್ಟು, ಸೊ ಈಗ ಈ ಪ್ರಾಡಕ್ಟ್ ಅನ್ನೋದನ್ನು ಅನ್ಬಾಕ್ಸಿಂಗ್ ಮಾಡೋಣ. ನೋಡಿ, ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮಾಡುವಾಗ ನೀವು ಕೇರ್ಫುಲ್ಲಾಗಿ ಕುಯ್ಯಿರಿ, ಯಾಕಂದರೆ ಒಳಗಡೆ ಪೈಪ್ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ, ನಿಧಾನಕ್ಕೆ ಓಪನ್ ಮಾಡಿ. ಸೊ ನಾನೀಗ ಪಟಾಫಟ್ ಅಂತ ಓಪನ್ ಮಾಡಿಬಿಡ್ತೀನಿ. ಸೊ ನೋಡಿ, ಒಳಗಡೆ ಇದು ಓಪನ್ ಮಾಡಿದ ತಕ್ಷಣ ಇನ್ನೊಂದು ಪ್ಯಾಕ್ ಅನ್ನೋದು ಕಾಣಿಸ್ತಾ ಇದೆ, ವಿ.ಕೆ ಚಾಂಪಿಯನ್ ಅಂದ್ಬಿಟ್ಟು. ಸೊ ಅದ್ರ ಮೇಲೆ ಎಲ್ಲ ಹಿಂದಿಯಲ್ಲಿ ಬರೆದಿದ್ದಾರೆ, ನಿಮಗೆ ಕಾಣಿಸ್ತಿರ್ಬೋದು. ಸೊ ಬಹುಶಃ ಇದು ಬ್ಯಾಗ್ ಥರ ಇದೆ. ಇದನ್ನು ಓಪನ್ ಮಾಡಿ ನೋಡೋಣ ಏನಿದೆ ಅಂದ್ಬಿಟ್ಟು, ಒಳಗಡೆ ಯಾವ ರೀತಿ ಇದೆ ಅಂದ್ಬಿಟ್ಟು. ಸೊ ಇದನ್ನು ಓಪನ್ ಮಾಡಿ ನೋಡಿದ್ವಲ್ಲ, ಸೊ ಇದು ಬ್ಯಾಗ್ ಆಗಿದೆ, ಕ್ಯಾರಿ ಬ್ಯಾಗು. ಇದು ಪೈಪ್ ಸುತ್ತಾದ್ಮೇಲೆ ಎಲ್ಲ ಕ್ಯಾರಿ ಮಾಡಲಿಕ್ಕೆ ಒಂದು ಬ್ಯಾಗ್ ಅನ್ನೋದು ಸಹ ಕೊಟ್ಟಿದ್ದಾರೆ, ವಿ.ಕೆ ಚಾಂಪಿಯನ್ ಅಂದ್ಬಿಟ್ಟು ಬ್ಯಾಗು. ಸೊ ಕಂಪ್ನಿಯವರೇ ಒಂದು ಬ್ಯಾಗ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಪೈಪ್ ಅನ್ನೋದು ಯಾವ ರೀತಿ ಇದೆ ಅಂದ್ಬಿಟ್ಟು ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈಗ. ಸೊ ಒಳಗಡೆ ನೋಡೋದಾದರೆ ಪೈಪ್ ಒಂದೇ ಕಾಣಿಸ್ತಿದೆ, ಬೇರೆ ಏನೂ ಇಲ್ಲ. ಸೊ ಚೆಕ್ ಮಾಡೋಣ ಒಳಗಡೆ ಏನಿದೆ ಅಂದ್ಬಿಟ್ಟು. ಸೊ ಪೈಪು ಇದು ಈಚೆ ತೆಗೆದ್ರೆ ಒಂದು ಪೈಪ್ ಅನ್ನೋದು ಕವರ್ ಒಳಗಡೆ ಹಾಕಿದ್ದಾರೆ. ಸೊ ತೆಗೆದು ತೋರಿಸ್ತೀನಿ ನೋಡಿ ಅದನ್ನು ನಿಮಗೀಗ. ಸೊ ನೋಡಿ, ಈ ರೀತಿ ಈ ಕಡೆ ಏನೂ ಇಲ್ಲ. ಈ ಕಡೆ ಆದರೆ ಒಂದು ಪೌಚ್ ಅನ್ನೋದು ಮತ್ತು ಒಂದು ಪಾಂಪ್ಲೆಟ್ ಅನ್ನೋದು ಇದೆ. ಸೊ ಅದು ಏನು ಅಂತ ಆಮೇಲೆ ತೋರಿಸ್ತೀನಿ. ಬ್ಯಾಗ್ ಒಳಗಡೆ ಒಂದು ಬಿಲ್ ಅನ್ನೋದು ಇದೆ. ಸೊ ಏನು ಬಿಲ್ಲು ಅಂತ ನೋಡೋಣ. ಇದು ಅಮೆಝಾನ್ ಕಡೆಯಿಂದ ಬಿಲ್ಲು. ಇದು ನೀವು ಅಮೆಝಾನಲ್ಲಿ ಬೈ ಮಾಡಿದ್ರೆ ಇದೇ ರೀತಿ ಇರುತ್ತೆ. ಬ್ಯಾಗ್ ಅನ್ನೋದು, ಪ್ಯಾಕಿಂಗ್ ಅನ್ನೋದು, ಸಂಪೂರ್ಣ ಬಿಲ್ ಎಲ್ಲ ಇದೇ ರೀತಿ ಬರುತ್ತೆ. ಸೊ ಯಾವುದೇ ಮಿಸ್ ಆಗೋದಿಲ್ಲ ನಿಮಗೂ. ನೀವು ಏನಾನ ಅಮೆಝಾನಿಂದ ಬೈ ಮಾಡಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅನ್ನೋದು ಇರುತ್ತೆ. ಸೊ ಅಲ್ಲಿ ನಾನು ನಿಮಗೆ 100 ಮೀಟರು, 30 ಮೀಟರು, 45 ಮೀಟರ್, 60 ಮೀಟರ್ ಲಿಂಕ್ ಅನ್ನೋದು ಕೊಟ್ಟಿದ್ದೀನಿ. ಸೊ ನಿಮ್ಗೆ ಯಾವ್ದು ಬೇಕೋ ಅದು ಚೆಕ್ ಮಾಡಿಕೊಂಡು ಅಮೆಝಾನಲ್ಲಿ ಬೈ ಮಾಡ್ಬೋದು. ಸೊ ಇನ್ನು ಇದು ನೋಡೋದಾದರೆ ಈ ರೀತಿ ಒಂದು ಕವರಲ್ಲಿ ಪ್ಯಾಕ್ ಆಗಿದೆಯಲ್ಲ, ಈ ಗಂಟು ಅನ್ನೋದು ಬಿಚ್ಚಿಬಿಟ್ಟು ಪ್ರಾಡಕ್ಟ್ ಅನ್ನೋದನ್ನು ತೆಗೆದು ನೋಡೋಣ. ಸೊ ಪ್ರಾಡಕ್ಟ್ ಅನ್ನೋದು ಹಿಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿ ಅನ್ನೋದು. ಸೊ ಒಳಗಡೆ ಇನ್ನು ಈ ಪಾಂಪ್ಲೆಟ್ ಅನ್ನೋದು, ಪೌಚ್ ಅನ್ನೋದು ಇದೆ. ಇದು ಪಾಂಪ್ಲೆಟ್ ಅಲ್ಲ, ಇದು ಕ್ಯಾಲೆಂಡ್ರು. 2020 ಒಂದು ಕ್ಯಾಲೆಂಡರ್ ಅನ್ನೋದು ಕೊಟ್ಟಿದ್ದಾರೆ. ಮತ್ತು ಕೆಲವು ಡೀಟೇಲ್ಸ್ ಅನ್ನೋದು ವಿ.ಕೆ ಚಾಂಪಿಯನ್ ಅಂತ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಇದು ಪೌಚ್ ಅನ್ನೋದು ಇದೆ, ವಿ.ಕೆ ಚಾಂಪಿಯನ್ ಅಂದ್ಬಿಟ್ಟು. ಪೌಚ್ ಒಳಗಡೆ ಏನೇನಿದೆ ಅಂದ್ಬಿಟ್ಟು ನೋಡೋಣ ಬನ್ನಿ. ಸೊ ಇದರಲ್ಲಿ ಮೋಸ್ಟಾ ಪಂಚರ್ ಕಿಟ್ ಅನ್ನೋದು ಕೊಟ್ಟಿರ್ತಾರೆ. ಓಪನ್ ಮಾಡಿ ತೋರಿಸ್ತೀನಿ ಏನೇನು ಇದೆ ಅಂದ್ಬಿಟ್ಟು. ನೀವು ಸಾಮಾನ್ಯವಾಗಿ ಪೈಪು ಇದರ ಟ್ಯೂಬ್ ತೊಗೊಂಡ್ರೆ ಏನೂ ಬರೋದಿಲ್ಲ. ಇದರಲ್ಲಿ ಒಂದು ಕಿಟ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಕಿಟ್ ಒಳಗಡೆ ನೋಡಿದ್ರೆ ಒಂದು ಪಾಂಪ್ಲೆಟ್ ಅನ್ನೋದು ಇದೆ. ಮೋಸ್ಟ್ಲಿ ಅದು ಯೂಸರ್ ಮ್ಯಾನ್ಯಲ್ ಅಂದ್ಕೊತೀನಿ. ಸೊ ಚೆಕ್ ಮಾಡೋಣ, ಇನ್ನೇನು ಇಲ್ಲ ಕಿಟ್ ಒಳಗಡೆ, ಪೌಚ್ ಒಳಗಡೆ. ಸೊ ಇದು ವಿ.ಕೆ ಚಾಂಪಿಯನ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ. ಅದರಲ್ಲೂ ಇದೊಂದು ಸ್ಯಾಂಡ್ ಪೇಪರ್ ಸಹ ಕೊಟ್ಟಿದ್ದಾರೆ ಒಳಗಡೆ. ಸೊ ಇದರೊಳಗಡೆ ಬಿಲ್ಲು ಏನಿದು ಪೈಪ್ದು ಡೀಟೇಲ್ಸ್ ಅನ್ನೋದು ಕೊಟ್ಟಿರ್ತಾರೆ. ಎಷ್ಟು ಎಷ್ಟು ಇಂಚ್ ಪೈಪು ಮತ್ತು ಎಷ್ಟು ಫೀಟು ಅಡಿ, ಎಷ್ಟು ಅಡಿ ಉದ್ದ ಬರುತ್ತೆ ಅಂದ್ಬಿಟ್ಟು. ಸೊ ಕಂಪ್ಲೀಟ್ ಡೀಟೇಲ್ಸ್ ಆ ಪಾಂಪ್ಲೆಟಲ್ಲಿದೆ. ಸೊ ಇದು ಬೆಲ್ಟ್ ಅನ್ನೋದು ಕೊಟ್ಟಿದ್ದಾರೆ ಕಟ್ಟಲಿಕ್ಕೆ. ನಾವೇನು ಟ್ಯೂಬ್ ಅಥವಾ ದಾರ ಹಾಕಿ ಕಟ್ತೀವೋ ಟ್ಯೂಬ್ ಪೀಸ್ದು, ಅದ್ರ ಬದಲಿಗೆ ಇವರೇ ಬೆಲ್ಟ್ ಅನ್ನೋದು ಕೊಟ್ಟಿದ್ದಾರೆ, ಲಬ್ಬರ್ದು. ತುಂಬ ಚೆನ್ನಾಗಿದೆ. ಸೊ ಇದು 1 ಮೀಟ್ರು ಇದು ಕೊಟ್ಟಿದ್ದಾರೆ, HDPE ಲ್ಯಾಮಿನೇಟೆಡ್ ಸ್ಟಿಕ್ಕರ್ಸ್ ಅನ್ನೋದು. ಇದು ಸ್ಟಿಕ್ಕರ್ ಏನಕ್ಕಪ್ಪ ಅಂತಂದರೆ, ಆಕ್ಸಿಡೆಂಟಲಾಗಿ ಏನೇನೋ ಪಂಚರ್ ಆದರೆ ಪೈಪು ಪಂಚರ್ ಹಾಕ್ಕೊಳ್ಳಿಕ್ಕೆ. ಪಂಚರ್ ಹಾಕೋದು ತುಂಬ ಈಸಿ. ನಾನು ವೀಡಿಯೋದಲ್ಲಿ ತೋರಿಸ್ತೀನಿ. ಸೇಮ್ ಸೈಕಲ್ ಟ್ಯೂಬ್ಗೆ ಯಾವ ರೀತಿ ಪಂಚರ್ ಹಾಕ್ತೀವೋ ಅದೇ ರೀತಿ. ಸೊ ಇದು ಸಂಪೂರ್ಣ ಪಂಚರ್ ಕಿಟ್ ಅನ್ನೋದು ಇದರೊಳಗಡೆ ಕೊಟ್ಟಿದ್ದಾರೆ. ಸ್ಯಾಂಡ್ ಪೇಪರ್ ಆಗಿರ್ಬೋದು, HDPE ಲ್ಯಾಮಿನೇಟೆಡ್ ಸ್ಟಿಕ್ಕರ್ಸ್ ಆಗಿರ್ಬೋದು, ಆಮೇಲೆ ಬೆಲ್ಟ್ ಅನ್ನೋದು. ಸೊ ಮತ್ತೇನು ಇಲ್ಲ ಇದರೊಳಗಡೆ. 2 ಕಾರ್ಡ್ ಅನ್ನೋದು ಇದೆ. ಸೊ ಇದು ನೋಡಿದ್ರೆ ಪಾಕೆಟ್ ಕ್ಯಾಲೆಂಡರ್ ಆಗಿದೆ, 2020 ಮತ್ತು ಹಿಂದೆಗಡೆ ಕಂಪ್ನಿ ಡೀಟೇಲ್ಸ್ ಅನ್ನೋದು ಇರುತ್ತೆ. ಸೊ ಇದು ವೈಟ್ ನಾಟ್ ಫುಲ್ಲಿ ಸರ್ಟಿಫೈಡ್ ಅಂತ ಇದೆ.
ಸೊ ಇದು QR ಕೋಡ್ ಸಹ ಕೊಟ್ಟಿದ್ದಾರೆ. ಮತ್ತು ಹಿಂದೆಗಡೆ ನೋಡಿದ್ರೆ ಧನ್ಯವಾದಗಳು ಅಂತ ಎಲ್ಲ ಲ್ಯಾಂಗ್ವೇಜಲ್ಲೂ ಕೊಟ್ಟಿದ್ದಾರೆ. ಸೊ ಇಷ್ಟು ಪ್ರಾಡಕ್ಟಲ್ಲಿ ಬರೋದು 2 ಕಾರ್ಡು, ಒಂದು ಪಂಚರ್ ಸ್ಟಿಕ್ಕರು, ಒಂದು ಬೆಲ್ಟು, ಹಾಗೆ ಒಂದು ಪಾಂಪ್ಲೆಟ್ ಕೊಟ್ಟಿದ್ದಾರೆ. ಮತ್ತೊಂದು ಸ್ಯಾಂಡ್ ಪೇಪರ್ ಅನ್ನೋದು ಈ ಪೌಚ್ ಒಳಗಡೆ ಇರುತ್ತೆ, ಬೇರೆ ಏನೂ ಇರೋದಿಲ್ಲ. ಸೊ ಈಗ ಪೈಪ್ ಅನ್ನೋದು ನೋಡ್ಕೊಳೋದಾದರೆ ನಾವು ಪೈಪ್ಗೆ ಕಟ್ಟಿರೋ ದಾರಾನ ಕಟ್ ಮಾಡಿಬಿಟ್ಟು ಸೊ ಪೈಪ್ ಅನ್ನೋದು ತೋರಿಸ್ತೀನಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಸೊ ಈ ಪೈಪ್ ಅನ್ನೋದು 5 kg ತೂಕ ಅನ್ನೋದು ಬಂದಿದೆ. ಸೊ ಈಗ ಈ ರೀತಿ ಇಕ್ಬಿಟ್ಟು ಇದನ್ನು ಸುಮ್ಮನೆ ಉರುಳಿಸ್ಕೊಂಡು ಹೋಗ್ತಾಯಿದ್ರೆ ಅದು ಪೈಪ್ ಅನ್ನೋದು ಬರುತ್ತೆ. ಸೊ ಈ ಪೈಪು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಯಾಕಂದರೆ HDPE ಲ್ಯಾಮಿನೇಟೆಡ್ ಕೋಟಿಂಗ್ ಇರೋದ್ರಿಂದ ನೀವು ಮುಳ್ಳು ಕಲ್ಲು ಅಥವಾ ಟ್ಯಾಕ್ಟ್ರ್ ಹತ್ತಿಸಿದ್ರೂ ಇದಕ್ಕೇನಾಗೋದಿಲ್ಲ. ಸೊ ನೀವು ಎಲ್ಲಿ ಬೇಕಾದ್ರೂ ಬಳಸ್ಬೋದು, ಕಲ್ಲುಗಳಾಗಾದರೂ ಬಳಸ್ಬೋದು, ಮುಳ್ಳುಗಳಾಗಾದರೂ ಬಳಸ್ಬೋದು. ಹಾಗೆ ಈ ಥರ ಎಂಟೆ ಪಂಟೆ ನೋಡಿ ಅಲ್ಲಿ ನಾನು ಹಾಕಿದ್ದೀನಲ್ಲ, ಆ ರೀತಿ ಎಲ್ಲಿ ಬೇಕಾದ್ರೂ ನೀವು ಬಳಸ್ಕೋಬೋದು. ಸೊ ಉದ್ದ ನೋಡೋಣ ಬನ್ನಿ, ಎಷ್ಟು ಉದ್ದ ಇದೆ ಅಂದ್ಬಿಟ್ಟು. ಸೊ ನೋಡಿ ಇದು ತುಂಬ ಉದ್ದ ಅನ್ನೋದು ಇದೆ. ಸೊ ಇದು ಬಂದುಬಿಟ್ಟು 100 ಮೀಟರ್ 3 ಇಂಚ್ 100 ಮೀಟರ್ ಪೈಪ್ ಆಗಿದೆ. ಸೈಜ್ ಬಂದುಬಿಟ್ಟು 3 ಇಂಚು, ಲೆಂತ್ ಬಂದುಬಿಟ್ಟು 100 ಮೀಟರ್ಸ್ ಆಗಿದೆ. ಸೊ ಇದನ್ನು ಯಾವ ರೀತಿ ಹಾಕಬೇಕು ಅಂತಂದರೆ ಈ ರೀತಿ ಮಾಮೂಲಿ ನಾರ್ಮಲ್ ನಾವು ಎಲ್ಲ ಟ್ಯೂಬ್ ಯಾವ ರೀತಿ ಕಟ್ತೀವೋ ಅದೇ ರೀತಿ ತೋರಿಸ್ಬಿಟ್ಟು, ಸೊ ಇವರೇ ಒಂದು ಲಬ್ಬರ್ದು ಬೆಲ್ಟ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಅದರಿಂದ ಗಟ್ಟಿಯಾಗಿ ಕಟ್ಬಿಡಿ. ತುಂಬ ಈಸಿ ಇದೆ ಇದು ಲಬ್ಬರು, ಸುಮ್ಮನೆ ಹಂಗೆ ಸುತ್ತಿದ್ರೆ ಸಾಕು, ಅದೇ ಟೈಟಾಗಿ ಹಿಡ್ಕೊಳ್ಳುತ್ತೆ. ನಾವೇನು ಕಟ್ಟೋ ಅವಶ್ಯಕತೆ ಇಲ್ಲ. ನಾವು ಸೇಫ್ಟಿಗೋಸ್ಕರ ಒಂದು ಗಂಟೆ ಅನ್ನೋದು ಹಾಕ್ಕೋಬೋದು. ತುಂಬ ಟೈಟಾಗಿ ಹಿಡ್ಕೊಳ್ಳುತ್ತೆ, ಏನು ಅವಶ್ಯಕತೆ ಇಲ್ಲ ಅಷ್ಟೊಂದು ಕಟ್ಟೋದು. ನಾನು ಸೇಫ್ಟಿಗೋಸ್ಕರ ಕಟ್ತಾಯಿದ್ದೀನಿ. ಸೊ ನೋಡಿ ಈ ರೀತಿ ಕಟ್ಟಿದ್ಮೇಲೆ ಇನ್ನೂ ಒಂದು ಗಂಟೆ ಬೇಕಾದ್ರೂ ಹಾಕ್ಕೋಬೋದು ನೀವು. ಸೊ ಈ ರೀತಿ ಕಟ್ಟಿದ್ಮೇಲೆ ನಾವು ನೀರು ಅನ್ನೋದು ಆನ್ ಮಾಡ್ಬೋದು. ಸೊ ನೋಡಿ ಇವಾಗ ನೀರು ಅನ್ನೋದು ಬಿಟ್ಟಿದ್ದೀನಿ, ಯಾವ ರೀತಿ ಪೈಪ್ ಅನ್ನೋದು ಕಾಣಿಸ್ತಾ ಇದೆ ಅಂದ್ಬಿಟ್ಟು. ತುಂಬ ಉದ್ದನೇ ಕಾಣಿಸ್ತಾ ಇದೆ ನೋಡಿ, ಎಲ್ಲ ಕಲ್ಲುಗಳಿಗೆ ಮುಳ್ಳುಗಳಿಗೆ ಎಲ್ಲ ಹೋಗ್ತಾಯಿದೆ ನೀರು ಅನ್ನೋದು. ಸೊ ನೀರು ಬಿಟ್ಟಿರೋದ್ರಿಂದ ಪೈಪ್ ಅನ್ನೋದು ಊದ್ಕೊಂಡಿದೆ ನೋಡಿ ಇವಾಗ. ಸೊ ನೋಡಿ ನಾ ಇಲ್ಲಿ ನೀರು ಬಿಟ್ಟಿರೋದು, ನೀರು ಹೋಗ್ತಾಯಿದೆ. ಸೊ ನಾನು ಪ್ರೆಷರಾಗಿ ನೀರು ಬಿಟ್ಟಿಲ್ಲ, ಯಾಕಪ್ಪ ಅಂತಂದರೆ ನಾನು ಅಲ್ಲಿ ಹೊಲಕ್ಕೂ ಸಹ ನೀರು ಬಿಡಬೇಕಾಗುತ್ತೆ. ಸೊ ಅಲ್ಲಿ ಬಿಟ್ಟರೆ ಇಲ್ಲಿ ಕಮ್ಮಿನೇ ಬರೋದು ನೀರು, ಅಲ್ಲಿ ಆಫ್ ಮಾಡಿದ್ರೆ ಇಲ್ಲಿ ಜೋರಾಗಿ ಬರುತ್ತೆ. ಸೊ ನಮ್ಗೆ 1 hour ಕರೆಂಟ್ ಇರೋದ್ರಿಂದ ನಾವು ಬೆಳೆಗೂ ಬಿಡಬೇಕು. ಸೊ ಇಲ್ಲೂ ಪೈಪ್ ಅನ್ನೋದು ಟೆಸ್ಟ್ ಮಾಡಬೇಕಲ್ವ, ಸೊ ಹಾಗಾಗಿ ಪ್ರೆಷರ್ ಬಿಟ್ಟಿಲ್ಲ. ಸೊ ಇದರ ಸಾಮರ್ಥ್ಯ ಪರೀಕ್ಷೆ ಮಾಡೋಣ ಬನ್ನಿ, ಸಾಮರ್ಥ್ಯ ಪರೀಕ್ಷೆ. ಸೊ ನೋಡಿ ಇದ್ರ ಮೇಲೆ ನಾನು ಈಗ ಜಂಪ್ ಮಾಡ್ತಾಯಿದ್ರೂ ಪೈಪ್ ಅನ್ನೋದು ಏನು ಒಡೆದೋಗ್ತಿಲ್ಲ. ಸಾಮಾನ್ಯವಾಗಿ ನೀರಿರೋ ಪೈಪ್ಗೆ ಈ ರೀತಿ ಜಂಪ್ ಮಾಡಿದ ತಕ್ಷಣ ಅಲ್ಲಿ ಒಡೆದೋಗುತ್ತೆ. ಸೊ ಇದು ಎಷ್ಟು ಜೋರಾಗಿ ಜಂಪ್ ಮಾಡಿದ್ರೂ ಒಡೆದೋಗ್ತಾಯಿಲ್ಲ. ಸೊ ಅಷ್ಟೇ ಅಲ್ಲ, ಇದ್ರ ಮೇಲೆ ನೀವು 2 ವೀಲರ್ ಹತ್ತಿಸಿದ್ರೂ ಏನಾಗೋದಿಲ್ಲ. 2 ವೀಲರ್ ಎಲ್ಲ 3 ವೀಲರು 4 ವೀಲರ್ ಅಥವಾ 6 ವೀಲರ್ ಟ್ರ್ಯಾಕ್ಟ್ರ್ ಹತ್ತಿಸಿದ್ರೂ ಈ ಪೈಪ್ ಅನ್ನೋದು ಏನೂ ಒಡೆದೋಗೋದಿಲ್ಲ. ನೋಡಿ ನಾನು ಸ್ಲೋ ಮೋಷನಾಗಿ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಏನಾಗೋದಿಲ್ಲ. ಸೊ ಪೈಪ್ನ ಕ್ವಾಲಿಟಿ ಅನ್ನೋದು ತುಂಬ ಚೆನ್ನಾಗಿದೆ. ಸೊ ಪಂಚರನ್ನು ಹೇಗೆ ಅನ್ವಯಿಸೋದು? ಆ್ಯಕ್ಚುಲಿ ಪಂಚರ್ ಅನ್ನೋದು ಇದು ಆಗೋದಿಲ್ಲ. ಬೈ ಚಾನ್ಸ್ ಯಾರನ್ನು ಆಕ್ಸಿಡೆಂಟಲಾಗಿ ಪಂಚರ್ ಮಾಡಿದ್ರು ಅಂತಂದರೆ ಇದು ನಾವು ಪಂಚರ್ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ನೋಡಿ ನಾನು ಇಲ್ಲಿಂದ ಇಲ್ಲಿಗೆ ಆಗಲೇ ಪಂಚರ್ ಮಾಡಿದ್ದೀನಿ. ಸೊ ಇನ್ನೊಂದು ಸಲ ನಿಮ್ಗೆ ತೋರಿಸೋದಕ್ಕೋಸ್ಕರ ನಾನೇ ಪಂಚರ್ ಮಾಡಿ ತೋರಿಸ್ತೀನಿ. ನೋಡಿ ಇದು ಆ್ಯಕ್ಚುಲಿ ಪಂಚರ್ ಅನ್ನೋದು ಆಗೋದಿಲ್ಲ. ಬೈ ಚಾನ್ಸ್ ಆಕ್ಸಿಡೆಂಟಲಾಗಿ ಯಾರಾದರೂ ಬೇಕಂತ ಪಂಚರ್ ಮಾಡಿದ್ರೆ ನೋಡಿ, ಈಗ ನಾನು ಪಂಚರ್ ಅನ್ನೋದು ಮಾಡ್ತಾಯಿದ್ದೀನಿ. ಪಂಚರ್ ಮಾಡಿದ್ರೂ ನೀರು ಅನ್ನೋದು ಅಲ್ಲಿಂದ ಹೋಗ್ತಾಯಿಲ್ಲ. ಸೊ ನಾನು ಇನ್ನು ಸ್ವಲ್ಪ ಅಗಲ ಮಾಡಿ ತೋರಿಸ್ತೀನಿ ಅದನ್ನು, ಹೋಲ್ನ. ಸೊ ನೋಡಿ ಈಗ ಅಗಲ ಆಗಿದೆ ತೂತು, ಸ್ವಲ್ಪ ನೀರು ಲೀಕ್ ಆಗ್ತಾಯಿದೆ. ಇಲ್ಲಿ ಕ್ಲೋಸ್ ಮಾಡಿ ಒತ್ತೀನಿ ನೋಡಿ, ಈಗ ಪ್ರೆಷರಾಗಿ ಬಡಿತಾ ಇದೆ. ಸೊ ಇದನ್ನು ಪಂಚರ್ ಹಾಕೋದು ಹೇಗೆ? ಇವಾಗ ಪಂಚರ್ ಆಗಿದೆ. ಸೊ ಇವಾಗ ನೀರು ಅನ್ನೋದು ಆಫ್ ಮಾಡಿಬಿಟ್ಟು ಮೊದಲಿಗೆ ಎಲ್ಲೆಲ್ಲಿ ಪಂಚರ್ ಆಗಿದೆಯೋ ಅದನ್ನು ನೀವು ಗುರುತಿಸ್ಬಿಟ್ಟು, ಸೊ ಅಲ್ಲಿರೋ ತ್ಯಾವವನ್ನು ಒರೆಸ್ಬಿಟ್ಟು, ಒಂದು ಒಣಬಟ್ಟೆ ತೊಗೊಂಡು ಕ್ಲೀನಾಗಿ ತ್ಯಾವ ಒರೆಸ್ಬಿಟ್ಟು, ಸೇಮ್ ಇದು ನಾವು ಸೈಕಲ್ ಟ್ಯೂಬ್ಗೆ ಯಾವ ರೀತಿ ಪಂಚರ್ ಹಾಕ್ತಿದ್ವೋ ಸೊ ಅದೇ ರೀತಿ ಪಂಚರ್ ಹಾಕೋದು, ಇನ್ನೇನು ವ್ಯತ್ಯಾಸ ಇರೋದಿಲ್ಲ. ಸೊ ಕ್ಲೀನಾಗಿ ತ್ಯಾವ ಅನ್ನೋದು ಒರೆಸ್ಬಿಟ್ಟು, ಸ್ಯಾಂಡ್ ಪೇಪರ್ ಅನ್ನೋದು ಇದರಲ್ಲೇ ಕೊಟ್ಟಿರ್ತಾರೆ ಕಿಟ್ ಒಳಗಡೆ. ಸೊ ಸ್ಯಾಂಡ್ ಪೇಪರ್ ತೊಗೊಂಡು ನೀವು ನೀಟಾಗಿ ಅದ್ರ ಸುತ್ತಲೂ ಉಜ್ಜಿಬಿಡಿ, ಎಲ್ಲೆಲ್ಲಿ ಹೋಲ್ ಆಗಿದೆಯೋ ಆ ಹೋಲ್ ಸುತ್ತಲೂ ಉಜ್ಜಿಬಿಡಿ. ತೂತಾಗಿರುತ್ತಲ್ಲ ಪೈಪು, ಆ ತೂತಾಗಿರೋ ಸುತ್ತಲೂ ಉಜ್ಜಬೇಕಾಗುತ್ತೆ ಸ್ಯಾಂಡ್ ಪೇಪರ್ ತೊಗೊಂಡು ನೀಟಾಗಿ.
ಸೊ ಈ ರೀತಿ ಉಜ್ಜಿದ ಸ್ಯಾಂಡ್ ಪೇಪರಲ್ಲಿ ತೊಗೊಂಡು ಉಜ್ಜಿದ ಮೇಲೆ ಅವರೇ ಸ್ಟಿಕ್ಕರ್ ಅನ್ನೋದು ಕೊಟ್ಟಿರ್ತಾರೆ, HDP ಲ್ಯಾಮಿನೇಟೆಡ್ ಸ್ಟಿಕ್ಕರ್ ಆಗಿರುತ್ತೆ ಇದು. ಸೊ ಈ ಸ್ಟಿಕ್ಕರ್ನ ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಪಂಚರ್ ಅನ್ನೋದು ಎಲ್ಲಿವರೆಗೂ ಆಗಿದೆ, ಅದೆಷ್ಟು ಬೇಕು ಅಂದ್ಬಿಟ್ಟು ಕಟ್ ಮಾಡಿಕೊಂಡು ಸೈಜ್ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಇದು ಸಿಂಪಲ್ ಬ್ಲೇಡಿಂದ ಅಥವಾ ಕತ್ತರಿಯಿಂದ ಕಟ್ ಮಾಡ್ಕೋಬೋದು ನೀವು. ಸೊ ಎಷ್ಟು ಉದ್ದ ಬೇಕು ಅನ್ನೋದನ್ನು ಕಟ್ ಮಾಡ್ಕೊಳ್ಳಿ ಫಸ್ಟು. ಸೊ ಕಟ್ ಮಾಡಾದಮೇಲೆ ಇದ್ರ ಹಿಂದೆಗಡೆ ಒಂದು ಪೇಪರ್ ರೀತಿ ಸ್ಟಿಕ್ಕರ್ ರೀತಿ ಇರುತ್ತಲ್ವ, ಸೊ ಅದನ್ನು ನಾನು ಇನ್ನೊಂದು ಸಲ ಉಜ್ಜಿಬಿಡ್ತೀನಿ. ಸೊ ಹಿಂದೆಗಡೆ ಒಂದು ಪೇಪರ್ ಅನ್ನೋದು ಇರುತ್ತೆ, ಆ ಪೇಪರ್ನ ತೆಗೆದ್ಬಿಟ್ಟು ನೋಡಿ ಈ ರೀತಿ ಪೇಪರ್ ಇರುತ್ತೆ. ಸೊ ಅದನ್ನು ತೆಗೆದ್ಬಿಟ್ಟು ಈ ಕಡೆ ಇರೋದನ್ನು ಅಂಟಿಸ್ಬಿಡಿ. ಅದು ಸೇಮ್ ಪೈಪ್ ರೀತಿಯೇ ಇರುತ್ತೆ. ಸೊ ಹಾಗಾಗಿ ನಿಮಗೆ ಪಂಚರ್ ಹಾಕಿರೋದು ಅಷ್ಟೊಂದು ಗೊತ್ತಾಗೋದಿಲ್ಲ. ಆ್ಯಂಡ್ ಪಂಚರ್ ಹಾಕಿದ್ಮೇಲೆ ಲೀಕ್ ಆಗುತ್ತಾ ಇಲ್ಲ ಅನ್ನೋದು ಸಹ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ ಇನ್ನೊಂದು ಪಂಚರ್ಗೆ ಚಿಕ್ಕದಾಗಿ ಕಟ್ ಮಾಡಿದ್ದೀನಲ್ಲ, ಸೊ ಅದನ್ನು ನಿಮಗೆ ತೋರಿಸ್ಬಿಡ್ತೀನಿ ಪಂಚರ್ ಹಾಕೋದು ಯಾವ ರೀತಿ ಅಂದ್ಬಿಟ್ಟು. ತುಂಬ ಸ್ಟ್ರಾಂಗಾಗಿರುತ್ತೆ ಇದು ಸ್ಟಿಕ್ಕರ್ ಅನ್ನೋದು. ನೋಡಿ ಇದು ಪೇಪರು, ಇದು HDP ಲ್ಯಾಮಿನೇಟೆಡ್ ಪೈಪ್ದು ಸೇಮ್ ಪೈಪ್ ರೀತಿಯೇ ಇರುತ್ತೆ ಅದನ್ನು. ಸೊ ಈ ರೀತಿ ಅಂಟಿಸ್ಬಿಟ್ಟು ಸ್ವಲ್ಪ ಉಜ್ಜಿಬಿಡಿ. ಒಂದು 30 ಸೆಕೆಂಡ್ಸ್ ಒಳಗಡೆ ನೀವು ಬಿಟ್ಕೋಬೋದು. ಅಂಟಿಸಿದ ತಕ್ಷಣ ಬಿಡ್ಬೋದು, ಏನಾಗೋದಿಲ್ಲ. ನೋಡಿ ಈಗ ನಾನು ಪಂಚರ್ ಅನ್ನೋದು ಇಲ್ಲಿ ಹಾಕಿದ್ದೀನಿ. ಚಿಕ್ಕದು ಮೊದಲು ಹಾಕಿದ್ದು ಇದು ದೊಡ್ಡದು. ಸೊ ಇದನ್ನು ಚಿಕ್ಕದು ಇವಾಗ ನಾನು ನಿಮ್ಮ ಮುಂದೆ ತೋರಿಸಿದ್ದು. ಮತ್ತು ಇನ್ನೊಂದು ಸಲ ಹೋಲ್ ಮಾಡಿ ಇವಾಗ ನೀರು ಅನ್ನೋದು ಆನ್ ಮಾಡ್ತೀನಿ. ನೋಡಿ ಇವಾಗ ನೀರು ಅನ್ನೋದು ಬರ್ತಿದೆ, ಪೈಪ್ ಅನ್ನೋದು ಯಾವ ರೀತಿ ಏರ್ ತಗೊತಾ ಇದೆ ಅಂದ್ಬಿಟ್ಟು ನೋಡಿ. ಸೊ ಈಗ ನೋಡಿ ನೀರು ಅನ್ನೋದು ಹೋಗ್ತಾ ಇದೆ, ನಾನು ತುಳಿತಾ ಇದ್ದೀನಿ ಅಲ್ಲೇ. ಪಂಚರ್ ಆಗಿರೋದು ಇಲ್ಲಿ ಇವಾಗ ನೋಡಿ, ನಾನು 2 ಕಾಲು ಮಧ್ಯೆ ಪಂಚರ್ ಅನ್ನೋದು ಇದೆ, ನಾನು ಇವಾಗ 2 ಕಾಲಿಂದ ತುಳಿತೀನಿ. ನೋಡಿ ಒಂದು ಡ್ರಾಪ್ ಸಹ ಇಲ್ಲಿ ಲೀಕ್ ಆಗ್ತಾಯಿಲ್ಲ ನೀರು. ಸೊ ನೋಡಿ ಇಲ್ಲಿ ಪಂಚರ್ ಅನ್ನೋದು ಹಾಕಿರೋದು, ನೀರು ಅನ್ನೋದು ಯಾವುದೇ ರೀತಿ ಲೀಕ್ ಆಗ್ತಿಲ್ಲ. ಸೊ ನೀರು ಅನ್ನೋದು ನೀಟಾಗಿ ಹೋಗ್ತಾ ಇದೆ. ಪೂರ್ಣ ಉದ್ದ ಇದೆಯೇ ಅಥವಾ ಇಲ್ಲವೇ, ಇದು 100 ಮೀಟರ್ ಇದೆ ಅಂತ ಕಂಪ್ನಿ ಹೇಳ್ತಾ ಇದೆ. ಸೊ ಇದು 100 ಮೀಟರ್ ಇದೆಯಾ ಇಲ್ವಾ ಅಂದ್ಬಿಟ್ಟು ಚೆಕ್ ಮಾಡೋಣ ಬನ್ನಿ. ಸೊ ಇದು 30 ಮೀಟರ್ಸು ಟೇಪ್ ಆಗಿದೆ. ಸೊ ಈ ಪೈಪ್ ಅನ್ನೋದು 100 ಮೀಟರ್ ಇದೆ. ಸೊ ಇದರಿಂದ ನಾವು ಚೆಕ್ ಮಾಡೋಣ ಇದು ಎಷ್ಟು ಮೀಟ್ರ್ ಇದೆ, 100 ಮೀಟ್ರ್ ಇದೆಯಾ ಇಲ್ಲ ಅಂದ್ಬಿಟ್ಟು. ಸೊ ನಾನೀಗ ಇಲ್ಲಿ ಫಿಟ್ ಮಾಡ್ತಾಯಿದ್ದೀನಿ, ಇದನ್ನು ಹೇಳ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇದನ್ನು ನಾನು 4 ಬಾರಿ ಅಳತೆ ಮಾಡಬೇಕಾಗುತ್ತೆ, ಯಾಕಂದರೆ ಇದು 30 ಮೀಟರ್ಸ್ ಇರೋದ್ರಿಂದ. ಪೈಪ್ ಅನ್ನೋದು 100 ಮೀಟರ್ ಇರೋದ್ರಿಂದ 30 ಮೀಟರ್ಸ್ ಅನ್ನೋದು 3 ಸಲ ಮತ್ತು 10 ಮೀಟರ್ಗೆ ಒಂದು ಸಲ 4 ಬಾರಿ ನಾನು ಅಳತೆ ಮಾಡಬೇಕಾಗುತ್ತೆ. ಬನ್ನಿ ಚೆಕ್ ಮಾಡೋಣ ಎಷ್ಟು ಮೀಟ್ರ್ ಇದೆ ಅಂದ್ಬಿಟ್ಟು. ಸೊ ನೋಡಿ ಟೇಪ್ ಎಂಡ್ ಆಗಿದೆ ಇಲ್ಲಿಗೆ 100 ಫೀಟ್ ಅನ್ನೋದು ಇದೆ. ಸೊ 30 ಮೀಟರ್ ಅನ್ನೋದು ಇಲ್ಲಿಗಿದೆ ನೋಡಿ, ಒಂದು 3 ಫೀಟ್ ಆದಮೇಲೆ 30 ಮೀಟರ್ ಅನ್ನೋದು ಇದೆ ನೋಡಿ. ಇದು 30 ಮೀಟರ್ಸ್ ಅನ್ನೋದು ಇಲ್ಲಿಗೆ ಎಂಡ್ ಆಗಿತ್ತಲ್ಲ. ಸೊ ಇದು ಸೆಕೆಂಡ್ ಕ್ಲಿಪ್ ಅನ್ನೋದು ಆಗಿದೆ. ಇಲ್ಲಿಂದ ನಾನು ಮತ್ತೆ ಇನ್ನೊಂದು ಸಲ ಅಳತೆ ಮಾಡ್ತಾಯಿದ್ದೀನಿ ನೋಡಿ. ಇದನ್ನು ಕಲ್ಲು ಅನ್ನೋದು ಇಕ್ಬಿಟ್ಟು ಸೊ ಹೋಗ್ತಿದ್ದೀನಿ. ಸೊ ಇದು 30 ಮೀಟರ್ಸ್ ಅನ್ನೋದು ಬಂದಿದೆ ಫಸ್ಟ್ ಕ್ಲಿಪ್ಪು. ಸೊ ಸೆಕೆಂಡ್ ಕ್ಲಿಪ್ ಅನ್ನೋದು ಹೋಗ್ತಾಯಿದ್ದೀನಿ ಇಲ್ಲಿವರೆಗೂ. ಸೊ ನೀವು ನೋಡ್ಬೋದು, ನಾನು ಬೇಗನೆ ಸ್ಪೀಡಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿಗೆ ಇದು ಎಂಡ್ ಆಯಿತು. ಸೊ ಇಲ್ಲಿಗೆ 100 ಫೀಟು ಮತ್ತು ಇಲ್ಲಿಗೆ 30 ಮೀಟರ್ಸ್ ಅನ್ನೋದು ಕಾಣಿಸ್ತಾ ಇದೆ ನೋಡಿ ನಿಮಗೆ. ಸೊ ಅಲ್ಲೊಂದು ಕಲ್ಲಿಕ್ಬಿಟ್ಟು ನೆಕ್ಸ್ಟ್ ನಾನು ಮತ್ತೆ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಕಲ್ಲಿಕ್ಕಿರೋ ಜಾಗದಿಂದನೇ. ಸೊ ನೋಡಿ ಇದು ಫಸ್ಟ್ 30 ಮೀಟ್ರು ಮತ್ತು ಸೆಕೆಂಡ್ 30 ಮೀಟ್ರ್ ಬಂದಿದೆ. ಈಗ ಮೂರನೇದು ಅನ್ನೋದು ನೋಡ್ತಾ ಇದ್ದೀರಾ ಕೆಳಗಡೆ ನೀವು. ಸೊ ಇದು ಓಕೆ, ಇಲ್ಲಿಗೆ ಅನ್ನೋದು ಎಂಡ್ ಆಗಿದೆ. ಸೊ ಇನ್ನೊಂದು ಸಲ ನಾನು ಅದನ್ನು ಚೆಕ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡ್ಬೋದು ನೀವು 30 ಮೀಟರ್ಸ್ ಅನ್ನೋದು ಈ ಜೋಳದ ಕಡ್ಡಿವರೆಗೂ ಆಗಿದೆ. ಸೊ ಮತ್ತೆ ನಾನು ಇಲ್ಲೊಂದು ಜೋಳದ ಕಡ್ಡಿ ಇಕ್ಬಿಟ್ಟು ಸೊ ನೋಡಿ ಮತ್ತೆ ನಾನು ಜೋಳದ ಕಡ್ಡಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೇನೆ. ಸೊ ಈಗ 30 ಮೀಟ್ರು 30 ಮೀಟ್ರು 30 ಮೀಟ್ರು ಟೋಟಲ್ 90 ಮೀಟ್ರ್ ಅನ್ನೋದು ಆಗಿದೆ. ಸೊ ಈಗ ಇದನ್ನು ಮತ್ತೆ ಇನ್ನು 10 ಮೀಟರ್ಸ್ ಇದೆಯಾ ಅಂದ್ಬಿಟ್ಟು ಚೆಕ್ ಮಾಡಬೇಕಾಗುತ್ತೆ. 90 ಮೀಟ್ರ್ ಅನ್ನೋದು ಕಂಪ್ಲೀಟ್ ಆಗಿದೆ ಈಗ. ಸೊ ಪೈಪ್ ಅನ್ನೋದು ಇಲ್ಲಿಗೆ ಎಂಡ್ ಆಯಿತು. ಸೊ ಇದನ್ನು ನೀಟಾಗಿ ಹಾಕ್ತೀನಿ. ಈ ಟೇಪು ಯಾವಾಗ ಲೆಕ್ಕ ಕರೆಕ್ಟಾಗಿ ಸಿಗುತ್ತೆ ನಮಗೆ ಎಷ್ಟು ಉದ್ದ ಇದೆ ಅಂದ್ಬಿಟ್ಟು. ಸೊ ನೋಡ್ಬೋದು ಇಲ್ಲಿಗೆ ನೀವು 11 ಮೀಟರ್ಸ್ ಅನ್ನೋದು ನೋಡ್ತಾ ಇದ್ದೀರಾ. 11 ಮೀಟ್ರ್ ಅನ್ನೋದು ಇಲ್ಲಿಗಿದೆ, ಇನ್ನೂ ಒಂದು ಮೊಳ ಅಷ್ಟು ಉದ್ದ ಇದೆ. ಸೊ ಇದು ಈಗ ಟೋಟಲ್ ನಾವು ಲೆಕ್ಕ ಮಾಡಿದ್ರೆ 101 ಮೀಟ್ರ್ ಇದೆ. ಕಂಪ್ನಿಯವ್ರು ಹೇಳಿದ್ದು 100 ಮೀಟ್ರು. ಸೊ 1.5 ಮೀಟ್ರ್ ಎಕ್ಸ್ಟ್ರಾ ಅನ್ನೋದೇ ಕೊಟ್ಟಿದ್ದಾರೆ. ಸೊ
ವಿಷಯದಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ಸೊ ಲೆಂತ್ ಅನ್ನೋದು ನಾವು ಮೆಜರ್ಮೆಂಟ್ ಮಾಡಿ ನೋಡಿದ್ವಲ್ಲ, ಸೊ ಅವರು 100 ಮೀಟರ್ ಹೇಳಿದರೆ ಇಲ್ಲಿ 101 ಮೀಟರ್ ಅನ್ನೋದು ಬಂದಿದೆ, ಇನ್ನೂ ಹಾಫ್ ಮೀಟರ್ ಎಕ್ಸ್ಟ್ರಾನೇ ಇದೆ. ಸೊ ಟೋಟಲಾಗಿ ಇದು 101.5 ಮೀಟರ್ಸ್ ಅನ್ನೋದು ಇದೆ. ಸೊ ಲೆಂತ್ ವಿಷಯದಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ, 100% ಗ್ಯಾರಂಟಿ ಅನ್ನೋದು ಕಂಪ್ನಿಯವರು ಕೊಡ್ತಾ ಇದ್ದಾರೆ ಲೆಂತ್ ವಿಷಯದಲ್ಲಿ. ಸೊ ಇನ್ನು ಇದ್ರ ಬಗ್ಗೆ ಒಳ್ಳೆ ಫೀಚರ್ಸ್ ಏನಿದೆ, ಇದರಿಂದ ಏನು ಉಪಯೋಗ, ಬೇರೆ ಪೈಪ್ಗಿಂತ ಇದು ಯಾವ ರೀತಿ ವಿಭಿನ್ನವಾಗಿದೆ ಅಂತ ತಿಳ್ಕೊಳೋದಾದರೆ, ಸೊ ನಂಬರ್ 1, ಇದು ಬೇರೆ ಪೈಪಲ್ಲಿ ನಿಮಗೆ ಪರ್ಚೇಸ್ ಮಾಡಿದಾಗ ಬರೀ ಪೈಪ್ ಮಾತ್ರ ಕೊಡ್ತಾರೆ. ಸೊ ಬೇರೆ ಇನ್ನೇನು ಕೊಡೋದಿಲ್ಲ, ಪಂಚರ್ ಕಿಟ್ ಅನ್ನೋದು ಏನು ಕೊಡೋದಿಲ್ಲ. ಇದರಲ್ಲಿ ಪಂಚರ್ ಕಿಟ್ ಅನ್ನೋದು ಕೊಡ್ತಾ ಇದ್ದಾರೆ. ಬೈ ಚಾನ್ಸ್ ಏನಾರು ಆಕ್ಸಿಡೆಂಟಲಾಗಿ ಪಂಚರ್ ಆದರೆ, ಸೊ ಪಂಚರ್ ಹಾಕ್ಕೊಳ್ಳೋದಕ್ಕೆ ಪಂಚರ್ ಕಿಟ್ ಅನ್ನೋದು ಕೊಡ್ತಾ ಇದ್ದಾರೆ. ಸೊ ಇದು ಒಂದನೇ ವಿಷಯ. ಆದರೆ ಸೊ ಎರಡನೇ ವಿಷಯ, ಇದು ಬಂದುಬಿಟ್ಟು HDPE ಲ್ಯಾಮಿನೇಟೆಡ್ ಪೈಪ್ ಆಗಿದೆ. ಇದು ತುಂಬ ವಿಶೇಷ, ಸ್ಪೆಷಲ್ ಅಂತಲೇ ಹೇಳಬೇಕು. ಯಾಕಂತಂತಂದರೆ ಇದು HDPE ಲ್ಯಾಮಿನೇಟೆಡ್ ಪೈಪ್ ಆಗಿರೋದ್ರಿಂದ ಇದ್ರ ಮೇಲೆ ಎಷ್ಟೇ ಭಾರ ಬಿದ್ರೂ ಅಥವಾ ಏನೇ ಪ್ರೆಷರ್ ಬಿದ್ರೂ ಇದು ಬೇಗ ಒಡೆಯೋ ಚಾನ್ಸಸ್ ಅನ್ನೋದು ಇರೋದಿಲ್ಲ. ಅಂತಂದರೆ ಈಗ ನೀವು 2 ವೀಲರ್ ಆಗಲಿ, 3 ವೀಲರ್ ಆಗಲಿ, 4 ವೀಲರು, 6 ವೀಲರು, ಸೊ ಈ ರೀತಿ ಯಾವುದೇ ಟ್ರ್ಯಾಕ್ಟರ್ ಅನ್ನೋದಾಗಿರ್ಬೋದು, ನೀರು ರನ್ನಿಂಗಲ್ಲಿರೋವಾಗೇ ಇದ್ರ ಮೇಲೆ ಹತ್ತಿಸ್ಕೊಂಡು ಹೋದ್ರೂ ಇದು ಒಡೆಯೋ ಚಾನ್ಸಸ್ ಆಗಿರೋಲ್ಲ. ನಾರ್ಮಲ್ ಪೈಪ್ಗಳಾದರೆ ಆ ಥರ ಟ್ರ್ಯಾಕ್ಟರ್ ಅನ್ನೋದು ಏನಾದರೂ ಹತ್ತಿಸ್ಬಿಟ್ರೆ ಸೊ ಪೈಪ್ ಅನ್ನೋದು ಒಡೆದೋಗ್ಬಿಡುತ್ತೆ ಅಲ್ಲಿಗೆ. ಸೊ ಇದು ಒಡೆಯೋ ಚಾನ್ಸಸ್ ಇರೋದಿಲ್ಲ. ಸೊ ಇದು ಎರಡನೇ ವಿಷಯ. ಸೊ ಮೂರನೇ ವಿಷಯ ಏನಪ್ಪ ಅಂತಂತಂದರೆ, ಇದು UV ಕೋಟೆಡ್ ಆಗಿರುತ್ತೆ, UV ರೆಸಿಸ್ಟೆಂಟ್ ಪೈಪ್ ಆಗಿರೋದ್ರಿಂದ ಇದರ ವಿಶೇಷ ಏನಪ್ಪ ಅಂತಂತಂದರೆ, ಇದು ಓಪನ್ ಪ್ಲೇಸಲ್ಲಿ ಈ ರೀತಿ ಪೂರ್ತಿ ಓಪನ್ ಪ್ಲೇಸಲ್ಲೇ ಇಟ್ಟರು ನೇರ ಬಿಸಿಲು ಕಿರಣಗಳು ನೇರವಾಗಿ ಪೈಪ್ ಮೇಲೆ ಬಿದ್ದರೂ ಸೊ ಏನು ಪೈಪ್ ಅನ್ನೋದು ಹಾಳಾಗೋದಿಲ್ಲ. ಸೊ ಇದಕ್ಕೆ 4ರಿಂದ 5 ವರ್ಷ ಬಾಳಿಕೆ ಅನ್ನೋದು ಬರುತ್ತೆ, ಇದು ಮಿನಿಮಮ್ ಅಂತಂದ್ರೂ. ಸೊ ಎಷ್ಟೇ ಬಿಸಿಲಲ್ಲಿ ಇಕ್ಕಿದ್ರೂ ಸೊ ಏನಾಗೋದಿಲ್ಲ. ಇದು 4ನೇ ಆಪ್ಷನ್ ಅಂತ ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಸೊ ಇನ್ನೊಂದು ಒಳ್ಳೆಯ ವಿಷಯ ಏನಪ್ಪ ಅಂತಂದರೆ, ಇದು ವೆದರ್ ರೆಸಿಸ್ಟೆಂಟ್ ಆಗಿದೆ. ಸೊ ವೆದರ್ ರೆಸಿಸ್ಟೆಂಟ್ ಅಂತಂದರೆ ಸೇಮ್ ಅದೇ ರೀತಿಯೇ ಬಿಸಿಲಲ್ಲಿ ಇಕ್ಕಿದ್ರೂ ಏನಾಗೋದಿಲ್ಲ, ಚಳಿಗಾಲ ಮಳೆಗಾಲ ಯಾವುದೇ ಏನಾದ್ರೂ ಪ್ರಾಡಕ್ಟ್ ಅನ್ನೋದು ಹಾಳಾಗೋದಿಲ್ಲ, ಅದೇ ರೀತಿ ಇರುತ್ತೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀವೇನನ್ನ ಈ ಪೈಪ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ, ಕೆಳಗಡೆ ನಾನು ಡಿಸ್ಪ್ಲೇ ಮೇಲೆ ನಿಮಗೆ ಒಂದು ಟೋಲ್ ಫ್ರೀ ನಂಬರ್ ಅನ್ನೋದು ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಕಾಲ್ ಮಾಡಿಬಿಟ್ಟು HDPE ಲ್ಯಾಮಿನೇಟೆಡ್ ಪೈಪ್ ಬಗ್ಗೆ ಮಾಹಿತಿ ಕೊಡಿ ಅಂತಂದರೆ ಸೊ ಸಂಪೂರ್ಣ ಮಾಹಿತಿ ಅನ್ನೋದು ಕೊಡ್ತಾರೆ. ಸೊ ಇನ್ನೊಂದು ಒಳ್ಳೆ ವಿಷಯ ಏನಪ್ಪ ಅಂತಂದರೆ, ಇದು ISI ಮಾರ್ಕ್ ಅನ್ನೋದು ಹೊಂದಿದೆ. ಸೊ ನೀವು ಯಾವುದೇ ವಸ್ತು ಅಥವಾ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋಕ್ಕೆ ಮುಂಚೆ ISI ಮಾರ್ಕ್ ಅನ್ನೋದು ನೋಡಲೇಬೇಕು, ಯಾಕಂದರೆ ಒಳ್ಳೆ ಕ್ವಾಲಿಟಿನ ಅಲ್ಲ ಅಂತ ಅದ್ರ ಮೇಲೆ ಏನೋ ಗೊತ್ತಾಗುತ್ತೆ. ಸೊ ಇದು ISI ಮಾರ್ಕ್ ಅನ್ನೋದು ಹೊಂದಿದೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇದು ಭಾರತ ಮತ್ತು ಚೈನಾದಲ್ಲಿ ಪೇಟೆಂಟ್ ಅನ್ನೋದು ಹೊಂದಿದೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಂಡಿಯಾ ಪೇಟೆಂಟ್ ನಂಬರು ಮತ್ತು ಚೈನಾ ಪೇಟೆಂಟ್ ನಂಬರನ್ನು ನಾನು ಕೊಡ್ತಾ ಇದ್ದೀನಿ. ಸೊ ಇದು ಇಂಡಿಯಾದಲ್ಲೂ ಮತ್ತು ಚೈನಾದಲ್ಲೂ ಎರಡು ಕಡೆಯೂ ಮ್ಯಾನುಫ್ಯಾಕ್ಚರ್ ಅನ್ನೋದು ಆಗುತ್ತೆ. ಸೊ ಇದು ಒಳ್ಳೆ ಪ್ರಾಡಕ್ಟ್ ಅನ್ನೋದು ಆಗಿದೆ. ಸೊ ಈ ಪ್ರಾಡಕ್ಟ್ನ ನೀವೇನೋ ಪರ್ಚೇಸ್ ಮಾಡಬೇಕು ಅಂತಂದರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅನ್ನೋದು ಕೊಟ್ಟಿದ್ದೇನೆ, ಅಮೆಝಾನ್ ಲಿಂಕ್ಸ್ ಅನ್ನೋದು. ಸೊ ನೀವು ಅಲ್ಲಿಂದ ಬೈ ಮಾಡ್ಬೋದು. ಸೊ ನಿಮಗೆ ಡಿಸ್ಕ್ರಿಪ್ಷನ್ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತಂದರೆ, ವಿಡಿಯೋ ಕೆಳಗಡೆ ಟೈಟಲ್ ಏನಿದೆಯೋ ಅದನ್ನು ಕ್ಲಿಕ್ ಮಾಡಿ. ಸೊ ಈ ರೀತಿ ಡಿಸ್ಕ್ರಿಪ್ಷನ್ ಅನ್ನೋದು ಓಪನ್ ಆಗುತ್ತೆ. ಸೊ ಅಲ್ಲಿ ನಾನು 30 ಮೀಟರ್ಸು, 45 ಮೀಟರ್ಸು, 60 ಮೀಟರ್ಸು, 100 ಮೀಟರ್ಸು ಲಿಂಕ್ ಅನ್ನೋದು ಕೊಟ್ಟಿದ್ದೇನೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ಕ್ಲಿಕ್ ಮಾಡಿ. ಸೊ ಅಲ್ಲಿ ನಿಮಗೆ ಈ ಪ್ರಾಡಕ್ಟ್ಸ್ ಅನ್ನೋದು ಎಲ್ಲ ಡಿಸ್ಪ್ಲೇ ಆಗುತ್ತೆ. ಸೊ ಅಲ್ಲಿ ನೀವು ಚೆಕ್ ಮಾಡಿ, 3 ಇಂಚ್ ಪೈಪ್ ಅನ್ನೋದು ಇದೆ. ಆಮೇಲೆ ಸೈಜ್ ಅನ್ನೋದು ನಿಮ್ಗೆ ಯಾವ ಸೈಜ್ ಬೇಕು, 2 ಇಂಚ್ ಬೇಕಾ, 1.5 ಇಂಚ್ ಬೇಕಾ, ಅಥವಾ 5 ಇಂಚ್ ಬೇಕಾ. ಸೊ ಈ ರೀತಿ ಸೈಜ್ ಅನ್ನೋದು ಇದೆ. ಮತ್ತು ಲೆಂತ್ ಅನ್ನೋದು 30 ಮೀಟರ್ಸು, 45 ಮೀಟರ್ಸು, 60 ಮೀಟರ್ಸು, 100 ಮೀಟರ್ಸು ಈ ರೀತಿ ಲೆಂತ್ ಅನ್ನೋದು ಇದೆ. ಮತ್ತು 200 ಫೀಟ್ ಅಂತಲೂ ಫೀಟ್ ಲೆಕ್ಕನೂ ಇದೆ. ಸೊ ನೀವು ಅದನ್ನೆಲ್ಲ ಚೆಕ್ ಮಾಡಿ ಬೈ ಮಾಡಿ, ಮತ್ತು ಪ್ರೈಸ್ ಅನ್ನೋದು ನೋಡಿ. ಸೊ ಇಲ್ಲ ಅಂತಂದರೆ ಇನ್ನೊಂದು ಕೆಳಗಡೆ ಅದೇ ರೀತಿ ನಾನು ಡಿಸ್ಕ್ರಿಪ್ಷನಲ್ಲಿ ಕಂಪ್ನಿ ವೆಬ್ಸೈಟ್ ಅನ್ನೋದು ಕೊಟ್ಟಿದ್ದೀನಿ. ಸೊ ನೀವು ಅಲ್ಲೂ ಕ್ಲಿಕ್ ಮಾಡಿ ಸಹ ಬೈ ಮಾಡ್ಬೋದು. ಸೊ ನೀವು ಕಂಪ್ನಿ ವೆಬ್ಸೈಟಿಂದ ಕ್ಲಿಕ್ ಮಾಡಿ ಬೈ ಮಾಡೋದ್ರಿಂದ ಏನು ಉಪಯೋಗ ಅಂತಂತಂದರೆ, ಅಲ್ಲಿ ನಿಮಗೆ ಲೋಯೆಸ್ಟ್ ಪ್ರೈಸ್ ಅನ್ನೋದು ಸಿಗುತ್ತೆ, ಅಂದರೆ ಕಡಿಮೆ ಬೆಲೆಗೆ ನಿಮಗೆ ಸಿಗುತ್ತೆ. ಇಲ್ಲಿ ಅಮೆಝಾನಲ್ಲಿ ಏನು ಸಿಗುತ್ತೋ ಅದಕ್ಕಿಂತ ಕಡಿಮೆ ಬೆಲೆ ಸಿಗುತ್ತೆ. ನೀವು ಕಂಪೇರ್ ಮಾಡಿ ನೋಡ್ಬೋದು, ಎರಡು ಪ್ರೈಸ್ಗೆ ಅನ್ನೋದು ಎಷ್ಟು ಡಿಫ್ರೆನ್ಸ್ ಇದೆ ಅಂದ್ಬಿಟ್ಟು ಕಂಪೇರ್ ಮಾಡಿ ನೋಡ್ಬೋದು. ಸೊ ಅದೇ ರೀತಿ ನಾನು ಕೆಳಗಡೆ ನಿಮಗೆ ಕಂಪ್ನಿ ಟೋಲ್ ಫ್ರೀ ನಂಬರು ಮತ್ತು ಮೊಬೈಲ್ ನಂಬರು ಹಾಗೆ ಅಡ್ರೆಸ್ಸು ಸೊ ಎಲ್ಲ ಡೀಟೇಲಾಗಿ ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿದ್ದೀನಿ. ಸೊ ನಾನು ಯಾವುದೇ ಪ್ರಾಡಕ್ಟ್ ಬಗ್ಗೆ ಹೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಚೆಕ್ ಮಾಡಿ. ಸೊ ಇಷ್ಟು ಈ ವಿಡಿಯೋ ಆಗಿತ್ತು. ಸೊ ಇನ್ನೂ ಹೆಚ್ಚಿನ ಬಗ್ಗೆ ಮಾಹಿತಿ ಬೇಕಂದರೆ ಈ ವಿಡಿಯೋ ಬಗ್ಗೆ ಮತ್ತೊಂದು ವಿಡಿಯೋ ಮಾಡ್ತೀವಿ.